ಬಾಯಿಲಿ. ಡ್ಯಾಡ್, ವಾಟ್ ಅ ಫನ್ನಿ ಮೂಮೆಂಟ್ ಯಾ. ಆಲ್ಕೋಹಾಲ್ ಬಿಟ್ಕೊಳ್ಳೋ ಟೈಮಲ್ಲಿ ಹಾಲ್ ಬಿಟ್ಕೋತಿದ್ಯಲ್ಲ. ಕೂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೂರಿಸ್ಕೊಂಡು ಮಾತಾಡ್ಬೇಕು ಅಂದ್ರೆ ಸ್ಕೀಮ್ ಯಾವ್ದೋ ದೊಡ್ಡದೇ ಹಾಕೊಂಡಿದ್ಯಾ ಅನ್ಸುತ್ತೆ. ಕಮಾನ್, ಸ್ಟಾರ್ಟ್. ನೀನು ನಾಳೆ ಒಂದ್ ದಿವಸ ಕುಡಿಬಾರ್ದು ತಾರಕ್. ಏನ ಕುಡಿಬಾರ್ದ? ನೋಡ್ರಿ ಡ್ಯಾಡ್, ಬಿಲ್ಡಿಂಗ್ ಮೇಲಿಂದ ಎಗರ್ ಬಿಡು ಅನ್ನೋ ಎಗರ್ ಬಿಡ್ತೀನಿ. ಕುಡಿಬೇಡ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ನೋಡು, ನಾನು ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ. ನನ್ ಮಾತು ಕೇಳು. ಇದ್ರಲ್ಲಿಂತ ಒಳ್ಳೇದು ಡ್ಯಾಡ್. ಹಾಗಿದ್ರೆ ನಾಳೆ ಇಡೀ ದಿನ ಮನೇಲೇ ಇರಲ್ಲ, ಹೊರಗಡೆ ಎಲ್ಲಾದ್ರೂ ಆರಾಮಾಗಿ ಬಿಟ್ಕೊಂಡ್ ಕೂತಿರ್ತೀನಿ. ಕುಡಿಬೇಡ ಅಂದ್ರೆ ಹೊರಗಡೆ ಹೋಗಿ ಕುಡಿತೀನಿ ಅಂತ ಹೇಳ್ತಿದೀಯಲ್ಲ. ನೋಡು, ಮಯೂರಿ ನಾಳೆ ಅವ್ರ ತಾಯಿ ತಿಥಿ ಪೂಜೆ ಮಾಡ್ತಿದ್ದಾಳೆ. ಇಡೀ ದಿವಸ ಉಪವಾಸ ಇದ್ದು ಒಂದ್ ಹನಿ ನೀರು ಕುಡಿದೆ ಪೂಜೆ ಮಾಡ್ತಾಳೆ ಕಣೋ. ಅವಳಿಷ್ಟೆಲ್ಲ ಮಾಡ್ಬೇಕಾದ್ರೆ ನೀನ್ ಕುಡ್ಕೊಂಡಿದ್ರೆ ಹೇಗೆ ಹೇಳು? ಅದಕ್ಕೆ ನೀನ್ ಕುಡಿದೆ ಉಪವಾಸ ಇದ್ದು ಅವಳ ಜೊತೆ ಪೂಜೆಗಿರು. ಅಲ್ಲ ಡ್ಯಾಡ್, ನನಗೂ ಅವಳ ತಾಯಿ ತಿಥಿ ಪೂಜೆ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರ ತಾಯಿ ನನ್ನ ನೋಡೇ ಇಲ್ಲ. ಅಂಥದ್ರಲ್ಲಿ ನಾನ್ ಯಾಕೆ ಉಪವಾಸ ಇದ್ದು ಮುಡ್ದೆ ಪೂಜೆಗಿರ್ಬೇಕು? ವಾಟ್ ಆರ್ ಯು ಟೆಲ್ಲಿಂಗ್ ಯಾ? ನೀನು ಅವ್ರ ತಾಯಿ ನೋಡಿಲ್ಲದೆ ಇರ್ಬೋದು, ಆದ್ರೆ ನೀನು ಅವ್ರ ಮಗಳನ್ನ ಮದುವೆ ಆದ್ಮೇಲೆ ಅವ್ರು ನಿನ್ನ ಅತ್ತೆ ಅಲ್ವಾ? ಅತ್ತೆ ತಾಯಿ ಸಮಾನ ಕಣೋ. ಹಾಗಾಗಿ ಅವಳ ಜೊತೆ ಕೂತ್ಕೊಂಡು ನೀನ್ ಪೂಜೆ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ನನ್ಗೆ ಈ ಪೂಜೆ ಗೀಜೆ ಎಲ್ಲ ಮಾಡೋದಕ್ಕಾಗಲ್ಲ. ನನ್ ಪಾಡಿಗೆ ನಾನು ನನ್ ರೂಮಲ್ಲೇ ಕುಡ್ಕೊಂಡ್ ಕೂತ್ಕೊಂಡ್ಬಿಡ್ತೀನಿ. ಅವಳ ಪಾಡಿಗೆ ಅವಳು ಪೂಜೆನ ಮಾಡ್ಕೊಂಡ್ ಕೂತ್ಕೊಂಡ್ಬಿಡ್ಲಿ. ಅಂದ್ರೆ ನೀನು ಒಂದ್ ದಿವಸನು ಕುಡಿದೇ ಇರೋದಕ್ಕಾಗದೇ ಇಲ್ವಾ? ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ನಾಳೆ ಪೂಜೆ ನಡೀತಾ ಇರೋದು ನಮ್ಮನೇಲಿ. ಮೊದಲೇ ರಾಜೇಶ್ವರಿಗೆ ಮಯೂರಿನ ಕಂಡ್ರೆ ಆಗೋದಿಲ್ಲ. ಹಾಗಾಗಿ ಅವಳಿಂದ ಪೂಜೆಗೆ ಏನಾದ್ರೂ ತೊಂದರೆ ಆಗ್ಬೋದು. ಅಂದ್ರೆ ಈ ಸೆಂಟಿಮೆಂಟ್ ವಿಷಯದಲ್ಲಿ ಅವಳ ತಲೆ ಹಾಕೋದಿಲ್ಲ. ಆದ್ರೂ ಒಂದ್ ವೇಳೆ ಅವಳೇನಾದ್ರೂ ಅಡ್ಡಿಪಡಿಸಿದ್ರೆ ನೀನ್ ಅವಳ ಜೊತೆ ಇರೋದ್ ನೋಡಿ ಸುಮ್ನಾಗ್ಬಿಡ್ತಾಳೆ. ಅದಕ್ಕೆ ಹೇಳ್ತಿರೋದು, ನೀನ್ ಕುಡಿದೆ ಅವಳ ಜೊತೆ ಇರು ಅಂತ. ಇದೆಲ್ಲ ಒಂದ್ ಸೇಫ್ಟಿಗಾಗಿ ಅಷ್ಟೇ. ಇದನ್ನ ಮುಂಚೆನೆ ಹೇಳಿದಿದ್ರೆ ಇಷ್ಟೊಂದು ಮಾತುಕತೆನೇ ಇರ್ತಿರ್ಲಿಲ್ವಲ್ಲ ಡ್ಯಾಡ್. ಹಾಗಾದ್ರೆ ನಿನ್ಗೆ ಓಕೆ ತಾನೆ? ಡಬಲ್ ಓಕೆ, ಟ್ರಿಪಲ್ ಓಕೆ. ಈ ಸೀನ್ ನ ವಿಜುವಲೈಸ್ ಮಾಡೋದೇ ತುಂಬಾ ಖುಷಿಯಾಗಿದೆ. ನಿಮ್ ಹೆಂಡತಿ ಪೂಜೆ ನಡೆಯೋ ಜಾಗಕ್ಕೆ ಬರ್ತಾರೆ, ನನ್ನನ್ನ ನೋಡ್ತಾರೆ, ಎದುರ್ಕೊಂಡು ಓಡ್ತಾರೆ. ಆಹಾ, ಈ ತರ ದಿನಕ್ಕೆ ನೀನ್ ಹೇಳಿದ್ನೆಲ್ಲ ಮಾಡಕ್ ರೆಡಿ ಇದೀನಿ. ಆದ್ರೆ ಒಂದ್ ಕಂಡೀಷನ್. ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ನಿನ್ ಕಂಡೀಷನ್? ನಾಳೆ ಸಂಜೆ 6 ಗಂಟೆವರೆಗೂ ನಾನು ದೇವ್ರ ತರ ಇರ್ತೀನಿ. 6 ಗಂಟೆ ಮೇಲೆ